ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಸಂಕ್ರಾಂತಿ ಪ್ರಯುಕ್ತ ಕರ್ನಾಟಕ ಟಿವಿ ಮತ್ತು ಆಟ್ಸಿಕ್ ಸಹಯೋಗದಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಹಾನಗಲ್ ನಗರದ ಗುರುಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಶ್ರೀನಿವಾಸ್ ಮಾನೆ, ಖ್ಯಾತ ವಕೀಲರಾದ ಸಂದೀಪ್ ಪಾಟೀಲ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ರಾಜಶೇಖರ್ ಕಟ್ಟೇಗೌಡ ಆಗಮಿಸಿದ್ರು. ಇನ್ನು ನೂರಾರು ಜನ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಒಂದೊಂದು ರಂಗೋಲಿಯು ಜೀವ ತಳೆದಂತೆ ಭಾವಿಸ್ತಾ ಇತ್ತು. ಇನ್ನು ಚಿಕ್ಕ ಮಕ್ಕಳು ಮತ್ತು ಗಂಡು ಮಕ್ಕಳು, ವೃದ್ಧರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದು ವಿಶೇಷ. ಇನ್ನು ರಾಧಿಕಾ ದೇಶಪಾಂಡೆ, ಮಮತಾ ಆರೆಗೊಪ್ಪ, ಸವಿತಾ ಉದಾಸಿ, ರೂಪಶ್ರೀ ಗೌಳಿ, ನಾಗರತ್ನ, ಮಧುಮತಿ ಪೂಜಾರಿ, ಆಶಾ ಕಟಾರೆ, ಅನಿತಾ ಕಿತ್ತೂರ್, ಅನಿತಾ ಡಿಸೋಜಾ ಅವರು ನಿರ್ಣಾಯಕರ ಜವಾಬ್ದಾರಿಯನ್ನ ಹೊತ್ತಿದ್ದು ವಿಜೇತರನ್ನ ಆಯ್ಕೆ ಮಾಡಿದ್ರು. ಮೊದಲ ವಿಜೇತರಾದ ಶ್ರುತಿ ಜಾಧವ್ ಅವರಿಗೆ 5,000 ರೂಪಾಯಿ, ದ್ವಿತೀಯ ವಿಜೇತರಾದ ಸುನಿತಾ ಉಪ್ಪಾರ್ ಅವರಿಗೆ 3,000 ರೂಪಾಯಿ, ತೃತೀಯ ವಿಜೇತರಾದ ಕಾವೇರಿ ಅವರಿಗೆ 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು.